ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಪವಿತ್ರ ಗೌಡ ಕಡೆಗೂ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಡಿಸೆಂಬರ್ 13ರಂದೇ ಬೇಲ್ ಮಂಜೂರಾಗಿತ್ತು. ಷರತ್ತುಗಳನ್ನು ಪೂರೈಸಲು ತಡ ಹಾಗೂ ಕೋರ್ಟ್ ಆದೇಶದ ಪ್ರತಿ ಜೈಲಿಗೆ ತಲುಪಲು ತಡವಾಗಿದ್ದರಿಂದ ಬಿಡುಗಡೆ ತಡವಾಗಿತ್ತು. ಹೀಗಾಗಿ ಇವತ್ತು ಪವಿತ್ರ ಗೌಡ ಪರಪ್ಪನ ಅಗ್ರಹಾರದ ಪಂಜರದಿಂದ ರಿಲೀಸ್ ಆಗಿದ್ದಾರೆ. ನಮಗೆ ಸ್ವಲ್ಪ ನಮ್ಗೆ ಏನಂತ ಅಂದ್ರೆ ಯಾಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ನಿನ್ನೆ ಏನಂದ್ರೆ ಕೋರ್ಟ್ ಇಂದ ಕಾಪಿ ಏನಂತ ಅಂದ್ರೆ ಬರೋದು ಸ್ವಲ್ಪ ಟ್ರಾಫಿಕ್ ಅಲ್ಲಿ ಲೇಟ್ ಆಗಿದ್ರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತೆ ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದ್ರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟ್. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯ್ತು. ಅದರಿಂದ ಏನಂತ ಅಂದ್ರೆ ಲೇಟ್ ಆಗಿ ಇವತ್ತು ರಿಲೀಸ್ ಆಗಿದೆ. ಇನ್ನು ಜೈಲಿನಿಂದ ರಿಲೀಸ್ ಆದ ಪವಿತ್ರ ಗೌಡ ನೇರವಾಗಿ ತಲಘಟ್ಟಪುರಕ್ಕೆ ತೆರಳಿದ್ರು. ತಲಘಟ್ಟಪುರದ ವಜ್ರಮುನೀಶ್ವರ ದೇಗುಲಕ್ಕೆ ತೆರಳಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಅಲ್ಲದೆ ದೇವಸ್ಥಾನದಲ್ಲೇ ತೀರ್ಥ ಸ್ನಾನ ಮಾಡಿದ ಪವಿತ್ರ ದೇವರಿಗೆ ಪ್ರದಕ್ಷಿಣೆ ಹಾಕಿದ್ದಾರೆ. ವಜ್ರಮುನೀಶ್ವರ ಸನ್ನಿಧಿಯಲ್ಲಿ ಪವಿತ್ರ ಪೂಜೆ ನೆರವೇರಿಸಿದ್ದು ಮನೆ ದೇವರ ಬಳಿ ಮನೆಯವರೆಲ್ಲರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದಾರೆ. ಇನ್ನು ಮನೆ ಮಂದಿ ಜೊತೆಗೆ ದರ್ಶನ್ ಹೆಸರಲ್ಲೂ ಪವಿತ್ರ ಪೂಜೆ ನೆರವೇರಿಸಿದ್ದಾರೆ. ಅರ್ಚಕರ ಬಳಿ ದರ್ಶನ್ ಹೆಸರು ಹೇಳಿ ಪೂಜೆ ಮಾಡಿಸಿದ್ದಾರೆ. ಸಹ ಕುಟುಂಬೇನ ವರ್ಗೇಣ ಏವಂ ಗಣಶೇಷನ ದರ್ಶನಾಮದಯಸ್ಯ ದೇವದಾದರ ದೋಷಾವರ್ಯ. ವಜ್ರಮುನೀಶ್ವರ ದೇಗುಲದಲ್ಲಿ ಪವಿತ್ರ ಪೂಜೆ ಬಳಿಕ ನೇರವಾಗಿ ರಘುವನಹಳ್ಳಿಯಲ್ಲಿರುವ ಬ್ರಿಗೇಡ್ ಒಮೇಗಾ ಅಪಾರ್ಟ್ಮೆಂಟ್ಗೆ ಪವಿತ್ರ ತೆರಳಿದ್ರು. ಆರ್ಆರ್ ನಗರ ನಿವಾಸಕ್ಕೆ ಪವಿತ್ರ ಗೌಡ ಬರ್ತಾರೆ ಅಂತ ಮನೆಗೆಲ್ಲ ಸ್ವಚ್ಛ ಕಾರ್ಯ ಮಾಡಲಾಗಿತ್ತು. ಆದರೆ ಆರ್ಆರ್ ನಗರ ನಿವಾಸಕ್ಕೆ ದರ್ಶನ್ ಫ್ಯಾನ್ಸ್ ಬಂದು ಬೆದರಿಕೆ ಹಾಕುವ ಭಯ ಇರೋದ್ರಿಂದ ಪವಿತ್ರ ಗೌಡ ತಮ್ಮ ಮನೆಗೆ ಹೋಗದೆ ತಾಯಿ ವಾಸವಿರುವ ಅಪಾರ್ಟ್ಮೆಂಟ್ಗೆ ತೆರಳಿ ಅಲ್ಲಿಯೇ ಉಳ್ಕೊಂಡಿದ್ದಾರೆ. ಪವಿತ್ರ ಗೌಡ ಜೊತೆ ಪ್ರದೋಷ್ ಕೂಡ ಇವತ್ತೇ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ಪವಿತ್ರ ಗೌಡ ಜೊತೆಗೆ ಪ್ರದೋಷ್ ಕೂಡ ಹೊರಗೆ ಬಂದಿದ್ದಾರೆ. ಬಳಿಕ ತಮ್ಮ ಆಪ್ತರ ಜೊತೆ ಕೊಲೆ ಆರೋಪಿ ಪ್ರದೋಷ್ ಗಿರಿನಗರದ ತಮ್ಮ ನಿವಾಸಕ್ಕೆ ತೆರಳಿದ್ರು. ಪ್ರದೋಷ್ಗೂ ಕೂಡ ಶುಕ್ರವಾರವೇ ಬೇಲ್ ಆಗಿದ್ದು ಇವತ್ತು ರಿಲೀಸ್ ಆಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಸಂಬಂಧ A12 ಲಕ್ಷ್ಮಣ ಶಿವಮೊಗ್ಗ ಜೈಲಿನಿಂದ ರಿಲೀಸ್ ಆಗಿರುವಂತದ್ದು. ಕೋರ್ಟ್ನಿಂದ ಜಾಮೀನು ಆದೇಶ ಪ್ರತಿ ಬಂದ ಹಿನ್ನೆಲೆ ಲಕ್ಷ್ಮಣ ಬಿಡುಗಡೆಯಾಗಿದ್ದು ಜೈಲಿನಿಂದ ಹೊರಗೆ ಬರ್ತಿದ್ದಂತೆ ಓಡ್ ಹೋಗಿ ಕಾರನ್ನ ಹತ್ತಿ ತೆರಳಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಆದರೆ ಆರೋಪಿ ಜಗದೀಶನಿಗೆ ಜಾಮೀನು ಸಿಕ್ಕರೂ ಬಿಡುಗಡೆಯ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಜಾಮೀನು ಪಡೆಯೋಕೆ ಶ್ಯೂರಿಟಿ ಸಿಗದೆ ಜೈಲಲ್ಲೇ ಇರುವಂತಹ ಪರಿಸ್ಥಿತಿ ಇದೆ. ಇನ್ನು ತಮ್ಮನ ಸ್ಥಿತಿ ನೆನೆದು ಅಣ್ಣ ಸಂತೋಷ್ ಕುಮಾರ್ ಭಾವುಕರಾಗಿದ್ದು, ದರ್ಶನ್ ಸರ್ ನೀವೇ ಏನಾದರೂ ನಮಗೆ ದಾರಿಯನ್ನ ತೋರಿಸಿ ಶ್ಯೂರಿಟಿ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೇವೆ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ದರ್ಶನ್ ನಿನ್ನೆ ಬೇಲ್ ಪ್ರಕ್ರಿಯೆ ಮುಗಿಸಿ ಮತ್ತೆ BGS ಆಸ್ಪತ್ರೆಗೆ ಮರಳಿದ್ದಾರೆ. ಆಸ್ಪತ್ರೆಯಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇರೋ ದರ್ಶನ್ಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸದ್ಯಕ್ಕೆ ಆಸ್ಪತ್ರೆ ಮೂಲಗಳ ಪ್ರಕಾರ ಮುಂದಿನ ಸೋಮವಾರ ದರ್ಶನ್ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲಿದ್ದಾರಂತೆ. ಶಸ್ತ್ರಚಿಕಿತ್ಸೆ ಬಳಿಕ ಬುಧವಾರ ಅಥವಾ ಗುರುವಾರ ದರ್ಶನ್ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ಕಿರುವ ವಿಚಾರದ ಬಗ್ಗೆ ಮಾತನಾಡಿದ ಕಮಿಷನರ್ ದಯಾನಂದ್, ಜಾಮೀನು ವಿಚಾರವಾಗಿ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಪ್ರಕ್ರಿಯೆ ನಡೀತಾ ಇದೆ. ಆದಷ್ಟು ಬೇಗ ಮೇಲ್ಮನವಿ ಸಲ್ಲಿಕೆ ಮಾಡ್ತೇವೆ. ಸದ್ಯಕ್ಕೆ ಗೂಂಡಾ ಕಾಯ್ದೆ ಜಾರಿ ಮಾಡುವ ಯಾವುದೇ ಪ್ಲಾನ್ ಇಲ್ಲ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಪವಿತ್ರ ಕೊನೆಗೂ ಇವತ್ತು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಹಿನ್ನೆಲೆ ಪವಿತ್ರ ರಿಲೀಸ್ ಸುದ್ದಿ ಕೇಳಿದ ಫ್ಯಾನ್ಸ್ ವಿಜಯಲಕ್ಷ್ಮಿ ಬೆಂಬಲಕ್ಕೆ ನಿಂತಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳು ಪವಿತ್ರಾಗೆ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಇನ್ನು ಮುಂದಾದ್ರೂ ಬೇರೆಯವರ ಸಂಸಾರದ ಸುದ್ದಿಗೆ ಹೋಗಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಅನ್ನು ಹಾಕ್ತಿದ್ದಾರೆ. ನಟ ಶ್ರೀಮುರಳಿ ಇವತ್ತು ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆ ಮೈಸೂರಿನಲ್ಲಿ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಶ್ರೀಮುರಳಿ ದರ್ಶನ್ ಬೇಲ್ ವಿಚಾರವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಲಾಯ ತಸ್ಮೈ ನಮಃ ಅಂತ ನಾನು ಈ ಹಿಂದೆಯೂ ಹೇಳಿದ್ದೆ, ಈಗಲೂ ಇದನ್ನೇ ಹೇಳ್ತಾ ಇದ್ದೇನೆ. ಕೆಟ್ಟದ್ದು ಬರೋದೇ ಒಳ್ಳೆ ದಾರಿಯಲ್ಲಿ ನಡೆಸೋಕೆ. ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿ ಬಂದ ಬಳಿಕ ಅವರನ್ನ ಭೇಟಿ ಮಾಡ್ತೇನೆ ಅಂತ ಶ್ರೀಮುರಳಿ ಹೇಳಿದ್ದಾರೆ. ಬರೋದೇ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸೋಕ್ಕೆ. ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತೀನಿ, ನಾವು ಉತ್ತರ ಕೊಡ್ತೇನೆ. ಎಲ್ರಿಗೂ ಒಳ್ಳೆದಾಗಿದೆ. ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ. ಆ್ಯಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಟ್ರೀಟ್ಮೆಂಟ್ ಎಲ್ಲ ನಡೀತಿದೆ. ಆ್ಯಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವರು ಆರೋಗ್ಯವಾಗಿದ್ದಾರೆ, ಎಲ್ಲ ಚೆನ್ನಾಗಿರಲಿ, ಎಲ್ಲರೂ ನೆಮ್ಮದಿಯಾಗಿರಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಅಷ್ಟು ಮಾತ್ರ.
ಈಗ ರಾಜಕೀಯ ವಲಯದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿಯಲ್ಲಿ ಭಿನ್ನ ಮತದ ಬೇಗುದಿ ತೀವ್ರವಾಗಿರೋ ನಡುವೆ ಒಂದು ಅಪರೂಪದ ಪ್ರಸಂಗ ನಡೆದಿದೆ. ನಿನ್ನೆ ವಿಧಾನಸಭೆಯಲ್ಲಿ ಯತ್ನಾಳ್ ಹಾಗೂ ಬಿವೈ ವಿಜಯೇಂದ್ರ ಮುಖಾಮುಖಿಯಾಗಿದ್ದಾರೆ. ಈ ವೇಳೆ ಇಬ್ಬರೂ ಕೂಡ ಪರಸ್ಪರ ಕೈ ಮುಗಿದು ವಿಧಾನಸಭೆಯಿಂದ ತೆರಳಿದ್ದಾರೆ. ಯತ್ನಾಳ್ ವಿಜಯೇಂದ್ರ ಮುಖಾಮುಖಿ ಚಿತ್ರ ವೈರಲ್ ಆಗ್ತಿರೋದ್ರ ಮಧ್ಯೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ರೆಬೆಲ್ಸ್ ನಾಯಕರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ, ಯತ್ನಾಳ್, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಲಾಂಚ್ ಮೀಟಿಂಗ್ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಸಭೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಶಾಸಕ ಯತ್ನಾಳ್, ಯಾರೋ ಸಭೆ ಮಾಡಿ ನನ್ನನ್ನು ಉಚ್ಚಾಟನೆ ಮಾಡಿ ಅಂದ್ರೆ ಹೈಕಮಾಂಡ್ ಮಾಡಿಬಿಡ್ತಾರಾ? ನಾನು ವಿಜಯೇಂದ್ರ ಕರೆಯುವ ಯಾವುದೇ ಸಭೆ ಊಟಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ಗೆ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಕೂಡ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ವಕ್ಫ್ ವಿರುದ್ಧ ಹೋರಾಟವನ್ನ, ಅದರ ಜೊತೆಗೆ ವಾಲ್ಮೀಕಿ ಹಗರಣ ಇರಬಹುದು, ಅದರ ಜೊತೆಗೆ SC ಜನಾಂಗದ 24,000 ಕೋಟಿ ರೂಪಾಯಿಯನ್ನು ಡೈವರ್ಟ್ ಮಾಡಿದಿರ್ಬೋದು, ಮತ್ತು ರಾಜ್ಯ ಸರ್ಕಾರ ಏನು ವಿಫಲ ಆಗಿದೆ ಅದರ ಬಗ್ಗೆ ನಾವು ಹೋರಾಟವನ್ನು 2ನೇ ಹಂತದ ಪ್ರಾರಂಭ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತೆಳಗೆ ಮಾಡ್ತೀವಿ. ಎಲ್ಲರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಏನು ಗೌರವ ಇದೆ ಅವರೆಲ್ಲ ಬರ್ಬೇಕಂತ ನಾವು ಅನುಮಾನ ಕರೆದಿದ್ರು ರೀ. ಅದೇ ಅದಕ್ಕೆ ಅವ್ರು ನಮಸ್ಕಾರ ಮಾಡ್ಯಾರ, ನಾನು ನಮಸ್ಕಾರ ಮಾಡೀನಿ ಅಷ್ಟೇ, ಮತ್ತೆ ಏನಿಲ್ಲ. ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು, ಹೋಗ್ಬೇಕು ಹೋಗ್ಬೇಡದು ಅದು ನನಗೆ ಬಿಟ್ಟಿದ್ದು. ಏನು ಡಿಸಮ್ ಜಗಳ ಆಡ್ಬೇಕಂಗೆ ಒಂದೊಂದು ನಮಸ್ಕಾರ ಮಾಡ್ತಾರೆ, ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಗೊತ್ತದ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರು. ತಿಳ್ಕೊಂಡ್ಬಿಡ್ರಿ, ಭಾಳ ಬೆಲ್ಲದ ಮಾತು ಹೇಳೋರು ಭಾಳ ಡೇಂಜರ್ ಇರ್ತಾರೆ. ನಮ್ಮವರು ಅಂದೇ ಬೆನ್ನಾಗ ಆಗ್ತಿರ್ತಾರೆ. ಹೈಕಮಾಂಡ್ ಯಾವ ಹೈಕಮಾಂಡ್ ಡೆಲ್ಲಿ ಮೊದಲೇ ಹಂತದ ಪೂರ್ವದ ವರದಿ ಕೊಡಕ್ಕೆ ಹೋಯ್ತು ನಾವು. ಯಾರ ವಿರುದ್ಧಲ್ಲ ಯಾರು ಫೇವರಲ್ಲ ಅಷ್ಟೇ ಹೋಗಿದ್ದು. JPC ಕೊಡಕ್ಕೆ ಹೋಯ್ತು. ಯತ್ನಾಳ್ ಅವ್ರಿಗೊಂದು ಶೋಕಾನುವಿಗೆ ಉತ್ತರ ಕೊಟ್ಟರು ಅವರು. ಅದ್ರ ಬಗ್ಗೆ ಅದು ಬಿಟ್ಟು ಬೇರೆ ಏನಿಲ್ಲ. ದಯವಿಟ್ಟು ಫೋಟೋ ಸ್ವಲ್ಪ ಗಮನಿಸಿ ಎಲ್ಲರೂ. 94 ಯಾವಾಗ ಆದ ಶಾಸಕರು ಅವ್ರ ಕೌನ್ಸಿಲ್ ಶಾಸಕರು ಅಂತ 10-12 ಜನ ಅಂಥ ಜನ ನಿಲ್ಸಾರ. ಪಾಪ ಭಾಳ ಕಷ್ಟಪಟ್ಟು ಕುಡಿಸಿ. ಅದರಲ್ಲಿ ಭಾಳ ಜನ ನಮ್ಮವ್ರು ಇದ್ದಾರೆ, ನಮ್ಮ ಫೋನ್ ಮಾಡ್ತಾರೆ. ಆಯ್ತಪ್ಪ ನೀವು, ಯಾಕಂದ್ರೆ ಪ್ರೋಟೋಕಾಲ್ ಅಧ್ಯಕ್ಷರುವಾಗ. ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಹಿನ್ನೆಲೆ ಇವತ್ತು ಮತ್ತೆ ದೆಹಲಿಗೆ ಬಿವೈ ವಿಜಯೇಂದ್ರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ತೆರಳಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಗಾಗಿ ಈಗಾಗಲೇ ಕಾಲಾವಕಾಶ ಪಡ್ಕೊಂಡಿದ್ದು, ಯತ್ನಾಳ್ ಬಣದ ಸಭೆಗಳು, ಹೇಳಿಕೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಜೊತೆಗೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ಅಮಿತ್ ಶಾ ಜೊತೆ ವಿಜಯೇಂದ್ರ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇನ್ನು ದೆಹಲಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ, ಬಿಜೆಪಿ BSY ಬಗ್ಗೆ ಅನಗತ್ಯ ಟೀಕೆ ಸರಿಯಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ಭಿನ್ನಮತೀಯರು ತಿರುಕನ ಕನಸು ಕಾಣ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷರ ಪಾದಯಾತ್ರೆ ಪ್ರತಿಫಲ. ಅವ್ರ ಜೊತೆಗೆ 2 ಜನ ವಿಪಕ್ಷ ನಾಯಕರು, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಹಾಲಿ ಮಾಜಿಗಳೆಲ್ಲರೂ ಸಾಥ್ ಕೊಡ್ತಾರೆ. ಹಾಗಿದ್ದಾಗ ಬದಲಾವಣೆ ಮಾಡಿದ ಹಕ್ಕು ನಿನಗಿದೆಯಾ? ಯಾವ ನೈತಿಕ ವಿಜೇಂದ್ರ ಬದಲಾವಣೆ ಆಗ್ತಾರೆ ಅಂತೇಳಿ. ಬೆಳಗಾವಿ ಸುವರ್ಣಸೌಧದ ಅಧಿವೇಶನದ ವೇಳೆ ಶಾಸಕ ಬಸನಗೌಡ ಪಾಟೀಲ್ ಸಚಿವ ಜಮೀರ್ ಅಹಮದ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಯೋಜನೆ ಕುರಿತಾಗಿ ಜಮೀರ್ ಜೊತೆ ಕೆಲ ಹೊತ್ತು ಮಾತುಕತೆ ನಡೆಸಿ ಚರ್ಚೆ ನಡೆಸಿದ್ದಾರೆ. ವಕ್ಫ್ ವಿಚಾರವಾಗಿ ನಾನು ಉಲ್ಟಾ ಹೊಡಿತಾ ಇಲ್ಲ, ನನ್ನ ಮಾತಿಗೆ ಬದ್ಧ ಅಂತ ಅನ್ವರ್ ಮಾಣಿಪಾಡಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ ಮಾಣಿಪಾಡಿ, ಪ್ರಿಯಾಂಕ್ ಖರ್ಗೆ ಅವರೇ, ಕಾಂಗ್ರೆಸ್ನವರೇ ನನ್ನ ವರದಿ ಹೊರಬಂದ್ರೆ ನೀವೆಲ್ಲರೂ ಕಳ್ಳರು ಅನ್ನೋದು ಹೊರಬರುತ್ತೆ. ಕಾಂಗ್ರೆಸ್ನವರ ಕೋಟಿ ಆಫರ್ನ ಬಗ್ಗೆ ಬಿವೈ ವಿಜಯೇಂದ್ರ ಹೇಳಿದ್ದು ನಿಜ. ವಿಜಯೇಂದ್ರ ಯಾವತ್ತೂ ಆಫರ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಬೇನಾಮಿ ಹೆಸರುಗಳಲ್ಲಿ ಮಾತ್ರ ಭಾಳ ಹುಷಾರ್ ಕಳ್ಳರು. ಆದರೆ CBI ಕೊಟ್ಟ ತನಿಖೆಯಲ್ಲಿ ಅದು ಹೊರಗಡೆ ಬಂದೇ ಬರ್ತದೆ. ಧೈರ್ಯವಿದ್ರೆ ಮಾಡಿ ಸ್ವಾಮಿ. ಇವರೇ ಅದು ಫೇಕ್ ಹೇಳಿಕೆ, ಫೇಕ್ ಹೇಳಲೇಬೇಕು ಇವರು. ನಾಳೆ ಅದು ಹೊರಗೆ CBI ಹೋದರೆ ನಾಳೆ ವಕ್ಫ್ ವರದಿ ಸಿಬಿಐ ತನಿಖೆ ಮಾಡಿಸುವ ಅನ್ವರ್ ಮಾಣಿಪಾಡಿ ಹೇಳಿಕೆ ವಿಚಾರವಾಗಿ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗೆ ಸದನದಲ್ಲಿ ಸವಾಲ್ ಹಾಕಿದ್ದೇನೆ. ಅನ್ವರ್ ಮಾಣಿಪಾಡಿ ನನ್ನ ವಿಚಾರದಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಒಪ್ತೀರಿ, ಆದ್ರೆ ಅವರ ವರದಿ ಒಪ್ಪಲ್ಲ ಅಂದ್ರೆ ಹೇಗೆ? ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಪ್ರಶ್ನೆ ಅಂತ ಮಾಡಿದ್ದಾರೆ. ಮಾನಪಟ್ಟಿದ್ದಾರೆ, ಅದನ್ನ ಒಪ್ತೇವೆ.
ಆದರೆ ಅನ್ವರ್ ಮಾನಪ್ಪಾಡಿ ವರದಿನ ಒಪ್ಪಲ್ಲ ಅಂದ್ರೆ ಹೆಂಗಾಗ್ತದೆ? ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕೆ? ಹಾಗಾಗಿ ನನ್ನ ಮೇಲೆ ಇರ್ತಕ್ಕಂಥ ಆರೋಪ, ಅನ್ವರ್ ಮಾನಪ್ಪಾಡಿ ಅವರ ವರದಿ, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಲೂಟಿ ಹೊಡೆದಿರ್ತಕ್ಕಂಥವ್ರು ವಕ್ಫ್. ಮುಡಾ ವಿವಾದದ ಬೆನ್ನಲ್ಲೇ ಸರ್ಕಾರ ಹೊಸ ಹೆಜ್ಜೆಯನ್ನು ಇಟ್ಟಿದೆ. ವಿಧಾನಸಭೆಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಮಂಡನೆ ಮಾಡಿದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಸಚಿವ ಭೈರತಿ ಸುರೇಶ್ರಿಂದ ವಿಧೇಯಕ ಮಂಡನೆ ಮಾಡಲಾಯಿತು. ಈ ಮೂಲಕ ಬಿಡಿಎ ಮಾದರಿಯಲ್ಲೇ ಮುಡಾ ಸಂಸ್ಥೆ ರಚಿಸಲು ಅವಕಾಶ ಹೊಸ ವಿಧೇಯಕದಲ್ಲಿದೆ.